ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾನಂಗಳದಲ್ಲಿ ರಕ್ತಚಂದ್ರ ಗ್ರಹಣ ಘಟಿಸುತ್ತೆ ನಾಳೆ ಅನ್ನೋದ್ರ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ. ಸೊ ಈ ಗ್ರಹಣದ ಸಂದರ್ಭ, ಸಮಯ, ದೋಷ ಪರಿಹಾರ ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾರೆ ಮಹರ್ಷಿ ಆನಂದ ಗುರುಜಿಯವರು. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ ಗ್ರಹಣದ ವಿಚಾರದಲ್ಲಿ. ನೋಡೋಣ. ಗ್ರಹಣ ಕಾಲದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು. ಗ್ರಹಣ ಕಾಲ ಅಂತ ಬಂದಾಗ ಗ್ರಹಣ ಕಾಲದ ಪೂರ್ವಭಾವಿ ಪೂರ್ವವಾಗಿ ಮುಂಚಿತವಾಗಿ ಆಹಾರವನ್ನು ನಿಲ್ಲಿಸಬೇಕು. ಆಹಾರವನ್ನು ಗ್ರಹಣ ಕಾಲದಲ್ಲಿ ತಿನ್ನಬಾರ್ದು. ಇನ್ನು ಗ್ರಹಣ ಬಿಟ್ಟಾದ ನಂತರ ಗ್ರಹಣ ಪ್ರಾರಂಭ ಕಾಲ ಮತ್ತು ಅಂತ್ಯಕಾಲ. ಗ್ರಹಣ ಪ್ರಾರಂಭಕ್ಕೆ ಒಂದು ತಲೆಗೆ ಸ್ಥಾನ, ಗ್ರಹಣ ಬಿಟ್ಟ ಮೇಲೆ ಮತ್ತೊಂದು ಸ್ಥಾನ. ಆದರೆ ಯಾವ ರಾಶಿ ಮೇಲಿದೆಯಲ್ಲ ಗ್ರಹಣ, ಆ ಗ್ರಹಣ ಯಾವ ರಾಶಿ ಮೇಲಿದೆಯೋ ಆ ರಾಶಿಯ ವ್ಯಕ್ತಿಗಳು ಮಧ್ಯಕಾಲದಲ್ಲೂ ಒಂದು ಸ್ನಾನ. ಆದರೆ ಈ ಬಾರಿ ಸಂಭವಿಸ್ತಕ್ಕಂತಹ ಚಂದ್ರಗ್ರಹಣ ಮಧ್ಯಾಹ್ನದಿಂದ ಸಂಜೆವರೆಗೂ ಇರ್ತಕ್ಕಂಥದ್ದಾದ್ದರಿಂದ ಗ್ರಹಣ ಕಾಲದಲ್ಲಿ ಒಂದಷ್ಟು ಜಪ ತಪ ಅನುಷ್ಠಾನಗಳನ್ನು ಮಾಡಿಕೊಂಡ್ರೆ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ. ಈ ಬಾರಿ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಇವತ್ತಿನ ದಿವಸ ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಗ್ರಹಣ ಶಾಂತಿ ಬೇಕು. ಗ್ರಹಣ ಶಾಂತಿಗೂ ತಾವೇನು ಮಾಡಬೇಕು? ಚಂದ್ರನಿಗೆ ಅಕ್ಕಿ, ಕೇತುವಿಗೆ ಹುರುಳಿ, ಒಂದಷ್ಟು ತುಪ್ಪ ಇಂಥದ್ದನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ದೇವಾಲಯಕ್ಕೆ ಕೊಡಬೇಕು. ಗ್ರಹಣ ಕಾಲ ಅಂತ ಬಂದಾಗ ಎಲ್ಲರೂ ಸಹಿತ ಭಗವಂತನ ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಗ್ರಹಣ ಪ್ರಕ್ರಿಯೆ, ಗ್ರಹಣ ಶಾಂತಿ ಇದು ಬಹಳ ಎಚ್ಚರಿಕೆಯಿಂದ ಇರತಕ್ಕಂಥದ್ದು. ಇನ್ನು ಗರ್ಭಿಣಿ ಸ್ತ್ರೀಯರು ಸಾಧ್ಯವಾದಷ್ಟು ಗ್ರಹಣದ ಪ್ರಾರಂಭ ಕಾಲ ಮತ್ತು ಅಂತ್ಯಕಾಲದವರೆಗೂ ಯಾವುದೇ ಕಾರಣಕ್ಕೂ ನಿಮ್ಮ 4 ಗೋಡೆಗಳನ್ನು ದಾಟಿ ಹೊರಬರಬಾರದು. ಇವತ್ತು ಸೈನ್ಸ್ ಬಹಳ ಮುಂದಿದೆ ಅಂತ ಹೇಳ್ತಾರೆ. ಏನೇ ವಿಜ್ಞಾನ ಮುಂದಿದ್ರೂ ವಿಜ್ಞಾನದ ಹಿಂದೆ ಒಂದು ಪ್ರಬಲವಾದಂತಹ ಒಂದು ಜ್ಯೋತಿಷ್ಯನೂ ಇದೆ, ಅಲ್ಲೂ ಸಹಿತ ಹಿರಿಯರು ಹೇಳಿದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಯಾರು ಏನು ಹೇಳಿದ್ರು ಸಹಿತ ಕೇಳುವ ಸ್ಥಿತಿ ತುಂಬ ಕಡಿಮೆನೆ. ಆದರೆ ಅನುಭವಿಸೋದಿದೆಯಲ್ಲ ಬಾಧೆ, ಅದು ಅನುಭವಿಸೋರಿಗೆ ಗೊತ್ತಾಗತ್ತೆ. ಏನೇ ಆದರೂ ಜನ್ಮದಾತೆಯಾದಂಥ ತಾಯಿ, ಗರ್ಭಿಣಿ ಸ್ತ್ರೀ ಒಂದು ಹೆಣ್ಣಿನ ಪಾತ್ರ ಎಷ್ಟು ದೊಡ್ಡದು ಯೋಚನೆ ಮಾಡಿ. ಇವತ್ತು ನವಮಾಸಗಳನ್ನು 9 ತಿಂಗಳು ಹೆತ್ತು ಆಕೆಗೆ ಡೆಲಿವರಿ ಆದ ನಂತರ ಆ ಮಗುವಿನ ಲಾಲನೆ ಪಾಲನೆ, ಆ ಮಗುವಿನ ಬೆಳವಣಿಗೆ, ಆ ಮಗುವಿನ ಮುಂದಿನ ಆಯುರ್ವೃದ್ಧಿ, ಆ ಆರೋಗ್ಯ ಮತ್ತು ದೇಹದ ಅಂಗಾಂಗಗಳು, ಇದೆಲ್ಲರ ಪ್ರಕ್ರಿಯೆ ಯಾವುದು ಲೋಪದೋಷ ಬರಬಾರ್ದಲ್ವಾ? ಅದಕ್ಕಾಗಿ ಗ್ರಹಣ ಕಾಲ ಅಂದಾಗ ಗರ್ಭಿಣಿ ಸ್ತ್ರೀಯರು ತುಂಬ ಎಚ್ಚರಿಕೆಯಿಂದಿರಬೇಕು. ಇಲ್ಲಿ ನೀವೊಬ್ಬರಲ್ಲ, ನಿಮ್ಮ ಗರ್ಭದಲ್ಲಿರ್ತಕ್ಕಂಥ ಮಗುವಿನ ಬಗ್ಗೆಯೂ ನಿಮ್ಮ ಚಿಂತನೆ ಇರಬೇಕು. ಅದಕ್ಕಾಗಿ ಹಿಂದಿನ ಧರ್ಮ ಹಿಂದಿನ ಕಾಲದಿಂದ ತಾಯಂದರು, ಮನೆಯಲ್ಲಿರ್ತಕ್ಕಂಥ ಹಿರಿಯರು ಗರ್ಭಿಣಿ ಸ್ತ್ರೀಯರಿಗೆ ಸಾಕಷ್ಟು ಎಚ್ಚರಿಕೆಗಳನ್ನು ಹೇಳ್ತಾನೆ ಇರ್ತಾರೆ. ಇನ್ನು ಗ್ರಹಣ ಕಾಲ, ಗ್ರಹಣ ಶಾಂತಿ ಅಂದಾಗ ಒಂದಷ್ಟು ದದಿ ಮೊಸರು ಮತ್ತು ಒಂದಷ್ಟು ಅನ್ನ ಮೊಸರನ್ನು ಮನೆಯ ಮಾಡಿ ಮೇಲೆ ಇಟ್ಟು ಗ್ರಹಣ ಬಿಟ್ಟಾದ ನಂತರ ಅದನ್ನು ತೆಗೆದು ದೂರ ಹಾಕುವಂಥ ಪ್ರಕ್ರಿಯೆ ಅಂದಿನಿಂದ ಇಂದಿನವರೆಗೂ ಇದೆ. ಇನ್ನು ಈ ಗ್ರಹಣದಿಂದ ಪ್ರಸ್ತುತ ಇರತಕ್ಕಂಥ ವಿದ್ಯಮಾನಗಳು ನೀವೆಲ್ಲರೂ ನೋಡ್ತಾ ಇದ್ದೀವಿ. ಸಮಾಜ ಹೇಗೆ ನಡೀತಿದೆ, ಪ್ರಸ್ತುತ ಘನ ಸರ್ಕಾರ ಹೇಗಿದೆ, ಹಾಗೆ ವಾಸ ಮಾಡತಕ್ಕಂಥವರ ಪರಿಸ್ಥಿತಿ ಹೇಗಿದೆ, ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಸ್ತುತ ಪ್ರತಿಯೊಂದು ಕುಟುಂಬಗಳಲ್ಲಿ ಒಂದು ಕುಟುಂಬ ಅಂದಾಗ ಅಲ್ಲಿ ಹೇಗಿದೆ, ಅದರಲ್ಲೂ ಮಾತೃಕಾರಕ ಚಂದ್ರ. ಅಂತಹ ಚಂದ್ರನಿಗೆ ಕೇತುಗ್ರಸ್ತ ಚಂದ್ರಗ್ರಹಣ ಆರೋಗ್ಯದ ಮೇಲೆ ಉಂಟಾಗುತ್ತೆ ಸಮಸ್ಯೆ, ಹಾಗೆ ಕುಟುಂಬದಲ್ಲಿ ಉಂಟಾಗುತ್ತೆ ಕಲಹ, ಹಾಗೆ ಒಂದು ದಾಂಪತ್ಯದಲ್ಲಿ ಬರ್ತಕ್ಕಂಥದ್ದು ಒಂದಷ್ಟು ಬಿರುಕು, ಮನಸ್ಸು ನೆಮ್ಮದಿಲ್ದಿರ ಆಗುವಂತಹ ಪರಿಸ್ಥಿತಿ ಎದುರಾಗುವಂಥದ್ದು. ಹಾಗೆ ಬಹಳಷ್ಟು ಆತ್ಮೀಯರು ಅಂತ ನಾವು ತಿಳ್ಕೊಂಡ್ರೆ ಅವ್ರ ಮಧ್ಯದಲ್ಲೇ ಒಂದಷ್ಟು ವಿಷ ಪ್ರಯೋಗ. ಹಾಗೆ ಯಾರು ಉನ್ನತ ಸ್ಥಿತಿಯಲ್ಲಿದ್ದಾರಲ್ಲ ಅವ್ರನ್ನ ನಾವು ಕಳ್ಕೊಳ್ತೀವೇನೋ ಎಂಬಂಥ ರೀತಿ, ಅಥವಾ ಒಂದು ಸ್ಥಾನಮಾನವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ. ಸ್ಥಾನಮಾನವನ್ನೊಬ್ಬರು ಕಳ್ಕೊಳ್ಳೋರಿದ್ದಾರೆ, ಒಬ್ಬರು ಪಡೆಯೋರಿದ್ದಾರೆ. ಕಳ್ಕೊಳ್ಳೋರ ಪರಿಸ್ಥಿತಿ ಹೇಗಿರುತ್ತೆ ಅದು ಚಿಂತನೆ ಮಾಡಿ. ಪಡೆಯೋರ ಪರಿಸ್ಥಿತಿ, ಆ ಪಡೆಯೋರ ಈ ಒಂದು ಸ್ಥಾನಮಾನವನ್ನು ಪಡೆಯುವಂತಹವರ ಪರಿಸ್ಥಿತಿಯಲ್ಲೂ ಸಹಿತ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಕೊನೆಯ ಕ್ಷಣದವರೆಗೂ ಈ ಜೀವ ಹೋಗುವಾಗ ಬಂದು ಹೋಗುವಂಥ ನೋವುಗಳಿದೆಯಲ್ಲ, ಅಂತಹ ನೋವುಗಳನ್ನೇ ಅನುಭವಿಸಬೇಕಾಗತ್ತೆ. ಆದರೂ ಎಚ್ಚರಿಕೆ ಬೇಕಾಗತ್ತೆ. ಇದಕ್ಕಾಗಿ ರುದ್ರನಿಗೆ ವಿಶೇಷವಾಗಿರ್ತಕ್ಕಂಥ ರುದ್ರಾಭಿಷೇಕವನ್ನು, ಹಾಗೆ ನಡೀತಕ್ಕಂಥ ಗ್ರಹಣ ಕಾಲದ ಒಂದಷ್ಟು ಅನುಷ್ಠಾನಗಳನ್ನು, ಅದರಲ್ಲೂ ಕೆಲವಷ್ಟು ರಾಶಿ ನಕ್ಷತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜಪತಪಗಳನ್ನು ಮಾಡಿಕೊಳ್ಳೋದು ಈ ಬಾರಿ ಚಂದ್ರಗ್ರಹಣದ ವಿಶೇಷತೆಯಾಗಿದೆ.